ಎಲ್ಲರಿಗೂ ನಮಸ್ಕಾರ ರೀ. ಲಕ್ಷ್ಮೀ ಮನೆ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ನಾನು ನಿಮ್ಗೆ ಭಾಳ ರುಚಿಯಾಗಿ ಟೊಮೆಟೊಕಾಯಿ ಚಟ್ನಿ ಮಾಡ್ಕೊಳ್ಳೋದು ಹೆಂಗಂತ ತೋರಿಸ್ಕೊಡ್ತೀನಿ. ಈ ಚಟ್ನಿನ ನೀವು ಆರಾಮಾಗಿ ಒಂದು 2ರಿಂದ 3 ದಿನಗಳವರೆಗೂ ಸ್ಟೋರ್ ಮಾಡಿಬಿಟ್ಟು ತಿನ್ನಬಹುದು. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆಲ್ಲ ಭಾಳ ರುಚಿ ಕೊಡುತ್ತೆ. ನೀವು ಅನ್ನ ಜೊತೆ ಉಣ್ಣುವಾಗ 1 ಚಮಚ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದ್ರೆ ಎಷ್ಟು ರುಚಿ ಅಂತೀರ ಊಟ. ಬನ್ನಿರಿ ಹಾಗಂದ್ರೆ ಇದನ್ನು ಮಾಡೋದು ಹೆಂಗಂತ ನೋಡೋಣ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮೊದಲಿಗೆ ನೋಡಿರಿ, ಗ್ಯಾಸ್ ಚಾಲು ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊರಿ. ಪಾತ್ರೆ ಬಿಸಿ ಆದ್ಮೇಳಕ 1 ಕಪ್ನಷ್ಟು ಶೇಂಗಾ ಬೀಜ ಹಾಕ್ಕೊಳ್ಳೋಣ. ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಗ್ಯಾಸ್ ಉರಿ ಕಡಿಮೆ ಇಟ್ಬಿಟ್ಟು ಹುರ್ಕೊರಿ ಚೆನ್ನಾಗಿ. ನೋಡ್ರಿ, ಇಲ್ಲಿ ಚಲೋತ್ನಾಗ ನಾನು ಶೇಂಗಾ ಹುರಿದ್ಬಿಟ್ಟು ರೆಡಿ ಮಾಡ್ಕೊಂಡೀನಿ. ತೆಗೆದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ. ಇದನ್ನು ಇದೇ ಪಾತ್ರೆಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕೋರಿ. ಎಣ್ಣೆ ಕಾದ್ಮೇಳಕ ಇದಕ್ಕೆ ಬೆಳ್ಳುಳ್ಳಿ ಹಾಕೋಬೇಕು. ನಾ ಇಲ್ಲಿ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಅಷ್ಟು ಸುಲಿದ್ಬಿಟ್ಟು ಹಾಕೊತಾ ಇದ್ದೀನಿ. ನಂತರ ಉಳ್ಳಾಗಡ್ಡಿ ಹಾಕೋರಿ. ಒಂದು ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು. ಇವಾಗ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಚೆಂದಾಗಿ ಹುರ್ಕೋರಿ. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ, ಕೆಂಪಗಾಗೋದನ್ನು ಉರಿರಿ. ಈ ಥರ ಕೆಂಪು ಕಾದ್ಬಿಳಕ್ಕೆ ನೋಡ್ರಿ, ತೆಗೆದ್ಬಿಟ್ಟು ಒಂದು ಈ ಪ್ಲೇಟ್ನೊಳಗೆ ಎತ್ತಿಟ್ಕೋಬೇಕು. ಇದೇ ಪಾತ್ರೆಗೆ ನೋಡ್ರಿ, ಇವಾಗ ಸ್ವಲ್ಪ ಎಣ್ಣೆ ಉಳಿದಿರ್ತಲ್ವ, ಅದ ಎಣ್ಣೆಗೆನ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಟೊಮೊಟೊಕಾಯಿ ಹಾಕ್ಬಿಟ್ಟು ಹುರ್ಕೊಳ್ಳೋಣ. ಟೊಮೊಟೊಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ, ಕೆಂಪಗಾಗತನ ಉರಿರಿ ಸ್ವಲ್ಪ. ನೋಡ್ರಿ, ನಾನು ಚಲೋತ್ನಾಗ ಈ ಥರ ಹುರ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಂಬ್ರಿ, ಮತ್ತು ಉಪ್ಪು ಹಾಕೋಬೇಕ್ರಿ ಸ್ವಲ್ಪ. ಇದು ಮತ್ತೊಂದ್ಸಲ ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ನೋಡ್ರಿ, ಇವಾಗ ಟೊಮೊಟೊ ಚೆಂದಾಗಿ ಮೆತ್ತಗಾಗೈತಿಲ್ಲಿ. ಇದಕ್ಕೆ ಇವಾಗ ನಾವು ಸ್ವಲ್ಪ ಕೊತ್ತಂಬರಿ ಹಾಕೋಬೇಕ್ರಿ. ಚೆಂದಾಗಿ ತೊಳೆದ್ಬಿಟ್ಟು ಹಾಕೋರಿ. ಮತ್ತು ಹುರಿದಿರುವಂತಹ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಹಾಕೊಳ್ಳಮ್ಮ. ಇದನ್ನು ಮತ್ತೊಂದ್ಸಲ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ರಿ. ಒಂದು ಬೇರೆ ಪ್ಲೇಟ್ನಲ್ಲಿ ತೆಗೆದ್ಬಿಟ್ಟು ಆರಾಕ್ಬಿಡ್ರಿ. ನಾವು ಇದೇ ಪಾತ್ರೆ ಒಳಗನ ಬಿಟ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ತಣ್ಣಗಾಗೋದಕ್ಕೆ. ಇವಾಗ ನೋಡ್ರಿ, ಒಂದು ಮಿಕ್ಸಿ ಜಾರ್ ತೊಗೊರಿ. ಈ ಮಿಕ್ಸಿ ಜಾರ್ಗೆ ಫಸ್ಟ್ ಶೇಂಗಾ ಹಾಕ್ಬಿಟ್ಟು ನಾವು ಇದನ್ನು ರುಬ್ಕೊಂಬಿಡಮ್ಮ. ಶೇಂಗಾ ಇಲ್ಲಿ ಸ್ವಲ್ಪ ತರ್ತರಿಯಾಗಿ ರುಬ್ಬಿದ್ದೀನಿ. ನಂತರ ಹುರಿದಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಂಬ್ರಿ. ಇದಕ್ಕೆ ನೀರೇನೋ ಹಾಕೋದು ಬೇಡ್ರಿ. ನೀರು ಹಾಕ್ಕೊಳ್ಳೋದ್ರಿಂದ ಚಟ್ನಿ ಹಾಳಾಗತ್ತೆ. ನಾವು ಇದರಲ್ಲೇ ರುಬ್ಬೋದು ಆರಾಮಾಗಿ. ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳಂಬ್ರಿ. ಈ ಟೊಮೊಟೊ
ಈರುಳ್ಳಿ ಎಲ್ಲ ಸಾಫ್ಟಾಗಿರುತ್ತಲ್ವ, ಹಾಗಾಗಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ರೀ. ನೀರೇನು ಸೇರಿಸ್ಕೊಳ್ಬೇಡಿ. ನೋಡಿರಿ, ಇವಾಗ ನಾನೆಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಟ್ನಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಭಾಳ ಚಲೋತ್ನಾಗ ಬಂದೈತಿ. ಹುಳಿ ಹುಳಿ ಖಾರ ಖಾರ ತುಂಬ ಚೆನ್ನಾಗೈತಿ. ಇದಕ್ಕೆ ಒಗ್ಗರಣೆನ ಅವಶ್ಯಕತೆ ಇಲ್ಲ ರೀ, ನಿಮಗೆ ಬೇಕಂದರೆ ಹಾಕ್ಕೊಳ್ಬಹುದು. ನಾವು ಒಗ್ಗರಣೆ ಹಾಕ್ತಾ ಇಲ್ಲ. ನೋಡಿರಿ, ಇವಾಗ ಭಾಳ ಅಂದ್ರೆ ಭಾಳ ರುಚಿಯಾಗಿಲ್ಲಿ ಟೊಮೊಟೊಕಾಯಿ ಚಟ್ನಿ ಭಾಳ ಚಂದ ರೆಡಿಯಾಗಿ ಆಗೈತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿರಿ. ತಪ್ಪದ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡ್ಕೊಳ್ರಿ. ಮತ್ತು ಹೊಸ ಹೊಸ ಅಡುಗೆಗಳಿಗಾಗಿ ನಮ್ಮ ಲಕ್ಷ್ಮೀ ಮನೆ ಭೋಜನ ಕಾರ್ಯಕ್ರಮನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ನಾ ಮತ್ತೊಂದು ಚಲೋ ರೆಸಿಪಿಯೊಂದಿಗೆ ಬರ್ತೀನಿ ರೀ ಮುಂದಿನ ಸಂಚಿಕೆ ಒಳಗೆ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ. ಧನ್ಯವಾದಗಳು.